ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಾಗೆ ಒಂದು ಅಪರೂಪದ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಮಾಡುವಂತಹ ಸಾಂಬಾರು. ಈ ಒಂದು ಸಾಂಬಾರು ಏನಪ್ಪ ಅಂತ ಅಂದರೆ, ಈ ಒಂದು ಸಾಂಬಾರಿನ ಹೆಸರು ಬಂದರೂ ಕಳಲೆ ಸಾಂಬಾರು ಅಂತ ಹೇಳಿ. ಕಳಲೆ ಸಾಂಬಾರು. ಈ ಒಂದು ಕಳಲೆ ಬಾಂಬಳೆ ಬಿದಿರು ಕರಳೆ ಅಂತ ಏನು ಹೇಳ್ತೀವಿ, ಆ ಒಂದು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಈ ಒಂದು ಕಳಲೆ ಸಾಂಬಾರನ್ನು ಮಾಡಲಿಕ್ಕೆ ಯಾಕೆ ಇಷ್ಟ ತರಕಾರಿ ಸೊಪ್ಪು ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಈ ಒಂದು ಕರಳೆನಲ್ಲಿ ತುಂಬಾ ಹೀಟ್ ಅಂಶ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮಾಡ್ಕೊಳ್ತಾ ಇರೋವಂಥದ್ದು ಈ ಒಂದು ಸೊಪ್ಪು ತರಕಾರಿಗಳನ್ನು ಹಾಕ್ಕೊಳ್ತಾ ಇರುವಂಥದ್ದು. ನೀವು ಮೊಳಕೆ ಕಟ್ಕೊಂಡು ಕೂಡ ಕಾಳನ್ನು ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನೆನೆ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಥರದ ಸೊಪ್ಪು, ಎಲ್ಲ ಥರದ ಕಾಳುಗಳು, ಹಾಗೆ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನು ಯಾವ ತರಕಾರಿನ ಹಾಕಬಾರ್ದು ಅನ್ನೋದೇ ಆದರೆ, ಬೆಂಡೆಕಾಯಿನ ಹಾಕಬೇಡಿ, ಹಾಗೆ ಬದನೆಕಾಯಿ ಹಾಕಿದ್ರೆ ಬಾಳೆಕಾಯಿ ಹಾಕಬೇಡಿ, ಬಾಳೆಕಾಯಿ ಹಾಕಿದ್ರೆ ಬದನೆಕಾಯಿ ಹಾಕಬೇಡಿ. ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಮತ್ತು ಹಾಗಲಕಾಯಿನ ಸೇರಿಸ್ಬೇಡಿ. ಇನ್ನು ಮಿಕ್ಕಿದ ಉಳಿದಂತಹ ತರಕಾರಿಗಳನ್ನು ಕಾಳುಗಳನ್ನು ಎಲ್ಲನೂ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಈ ಒಂದು ಕಾಳುಗಳನ್ನ ಹಸಿ ಕಾಳುಗಳನ್ನ ಕೂಡ ಹಾಕ್ಕೊಬೋದು. ಸೊ ಇಲ್ಲಿ ಅವೈಲಬಲ್ ಇಲ್ಲದೆ ಇರೋದ ಕಾರಣ ನಾನಿಲ್ಲಿ ಒಣಗಾಳನ್ನೇ ನೆನೆ ಹಾಕ್ಕೊಂಡು ನೀರಲ್ಲಿ ಸೇರಿಸ್ಕೊಳ್ತಾ ಇರೋಂಥದ್ದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮುಳುಗುವಷ್ಟು ಬೇಯುವಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ಬರ್ಸ್ಕೊಳ್ಳೋಣ. ತದನಂತರ ನಾನಿಲ್ಲಿ ಕರಳೆ ಕೂಡ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಒಂದು ಕರಳೆ ಕ್ಲೀನ್ ಮಾಡೋ ವಿಡಿಯೋನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ರೀತಿ ಕ್ಲೀನ್ ಮಾಡೋ ಪ್ರೋಸೆಸನ್ನು ತೋರಿಸ್ತಾ ಇಲ್ಲ. ಸೊ ನಾನಿಲ್ಲಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ, ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡು. ನೆಕ್ಸ್ಟು ಇದನ್ನು ಇಂಟ್ಕೊಂಡು ಹಾಕ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸಪ್ರೇಟು ಬೇಯಿಸ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟು ಬೇಯಿಸ್ಕೊಂಡ್ರೆ ಇರೋದ್ರ ಘಾಟು ಹಾಗೆ ಸ್ವಲ್ಪ ಹೀಟ್ ಅಂಶ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ರೀತಿಯಾಗಿ ಮಾಡ್ತಾ ಇರೋವಂಥದ್ದು. ಇದನ್ನು ಹಾಗೆ ಉಪಯೋಗಿಸಿದ್ರೆ ಹೊಟ್ಟೆ ನೋವಾಗ್ಬೋದು, ಹಾಗೆ ತುಂಬ ಬಾಡಿ ಓವರ್ ಹೀಟಾಗಿ ಅದು ಬೇರೆ ರೀತಿಯಾಗಿಯೇ ಬಾಡಿಗೆ ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪ್ರೆಗ್ನೆಂಟ್ ವುಮೆನ್ ಯಾವುದೇ ಕಾರಣಕ್ಕೂ ತಿನ್ಲಿಕ್ಕೆ ಹೋಗಬೇಡಿ, ತುಂಬ ಹೀಟ್ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು. ಇವಾಗ ಇದು ವಿಜಲ್ ಕೂಡ ಬಂದಿದೆ. ನೆಕ್ಸ್ಟು 2 ವಿಜಲ್ ಕೂಡ ಬಂದಿದೆ. 2 ಅಂದರೆ ಕರಳೆ ಕಾಳು ಮತ್ತು 2 ಬಂದಿದೆ ಅಂತಲೇ ಅರ್ಥ. ಸೊ ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಪದಾರ್ಥನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಗಸಗಸೆ, ಬೆಳ್ಳುಳ್ಳಿ, ಇಷ್ಟೇ ನಾನು ಮಸಾಲೆ ಆಡಿಸುವಂಥದ್ದು. ಹಾಗೆ ಬೇಳೆ ಸಾಂಬಾರು ಪುಡಿಯನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ನೋಡ್ತಾ ಇರ್ಬೋದು, ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಕರಿಬೇವು, ನೆಕ್ಸ್ಟು ಹಿಂಗು, ಹಾಗೆ 2-3 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಬೆಂದಿದೆ ಕರಳೆ. ಈ ಒಂದು ಕರಳೆ ಎಷ್ಟೇ ಬೇಯಿಸಿದ್ರೂ ಇದು ಸಾಫ್ಟಾಗಿ ಬೇಯುವಂತಹ ಆಹಾರ ಅಲ್ಲ. ಯಾಕೆ ಅಂತ ಅಂದರೆ ತುಂಬಾ ಹಾರ್ಡಾಗಿರುತ್ತೆ. ನಾವು ಬೇಯಿಸಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಷ್ಟು ಬಿಟ್ಟರೆ ತಿನ್ನುವಷ್ಟು ಸಾಫ್ಟಾಗಿರುತ್ತೆ. ಸೌಂಡ್ ಮಾತ್ರ ಇರುತ್ತೆ. ಈ ಒಂಥರ ತಿನ್ನಬೇಕಾದ್ರೆ ನಾವು ಈ ಸೌಂದೆಕಾಯಿನ ತಿಂತೀವಲ್ಲ, ಆ ರೀತಿ ಸೌಂಡ್ ಇರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನನಗಿದು ಫೇವ್ರೆಟ್. ನೆಕ್ಸ್ಟು ನಿಮಗೂ ಫೇವ್ರೇಟಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ರೆಸಿಪಿನ ಮಾಡೋ ಕಾರಣ ಏನಪ್ಪ ಅಂತಂದರೆ, ಬಾಡಿಗೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಯಾಕೆ ಅಂದರೆ ನಾವು ಮರ್ತ್ಕೊಂಡು ತಿಂದುಬಿಟ್ಟಿರ್ತೀವಲ್ವ, ಈ ನುಜ್ರು ಕಲ್ಲುಗಳು ಸೇರ್ಕೊಂಡಿರುತ್ತೆ, ಹಾಗೆ ಕೂದಲುಗಳು ಮಿಸ್ಸಾಗಿ ಹೋಗಿಬಿಟ್ಟಿರುತ್ತೆ. ಅದು ನಮ್ಮ ಸ್ಟೊಮಕಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವ, ಅದನ್ನು ಕರಗಿಸುವಷ್ಟು ಶಕ್ತಿ ಇರುತ್ತೆ ಈ ಒಂದು ಕರಳೆಯಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಮಸಾಲೆ ಪದಾರ್ಥ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ, ಒಂದು ಹಬೆ ಕೂಡ ರಿಲೀಸ್ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಬೇಯಿಸಿ ಸೋರಿಸಿಟ್ಕೊಂಡಿರುವಂತಹ ಕರಳೆಯನ್ನು ಸೇರಿಸ್ಕೊಂಡು ಒಮ್ಮೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಟೊಮೆಟೊ ಹಾಕಬೇಕು ಅಂತ ಏನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಯಾಕೆ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮ್ಗಾಗಲೇ ಹೇಳ್ದಂಗೆ ಆ ಒಂದು ತರಕಾರಿಯನ್ನು ಹಾಕಬೇಡಿ, ಒಂದು 4 ತರಕಾರಿಯನ್ನು ಹಾಕಬೇಡಿ, ಎಲ್ಲವನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಅಥವಾ 1 ವಿಷಲ್ ಸಾಕಾಗುತ್ತೆ, ಬೇಗನೆ ಬೆಂದೋಗ್ಬಿಡುತ್ತೆ ತರಕಾರಿಗಳು. ನಾನಿಲ್ಲಿ 1 ಅಥವಾ 2 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 1 ವಿಷಲ್ ಬಂದಿದೆ. ಅದೇ ರೀತಿ ಇನ್ನೊಂದು ವಿಷಲ್ ಬರ್ಸ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ತದನಂತರ ಜಾಸ್ತಿ ಇರುವ ಕಾರಣದಿಂದ ನಾನಿಲ್ಲಿ ಪಾತ್ರೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ, ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಂಡಿದ್ದೀನಿ ಕುಕ್ಕರಿಂದ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗೆಲ್ಲ ಬೆಂದಿದೆ. ನೆಕ್ಸ್ಟು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು
ಮನೆ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಟನ್ ಸಾಂಬಾರು ಪುಡಿ ಹಾಕ್ಬಿಡಿ, ಅಷ್ಟು ಟೇಸ್ಟಾಗಿರೋದಿಲ್ಲ. ಸೊ ಇರೋ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಸೊ ಬೇಳೆ ಸಾಂಬಾರು ಪುಡಿ ಹಾಕಿದ್ರೇ ತುಂಬ ರುಚಿ ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಸೊ ಒಂದು 3 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು 2 ಕುದಿ ಬರಬೇಕು. ಯಾಕೆಂದರೆ ಈ ಬೇಳೆ ಸಾಂಬಾರು ಪುಡಿಯಲ್ಲಿ ಗದ್ರು ಅಂತ ಏನು ಹೇಳ್ತೀವಿ ಅದು ಕಂಪ್ಲೀಟಾಗಿ ಬೇಯಬೇಕು, ಘಮ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿ ತನಕ ಬೇಯಿಸ್ಕೊಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಎಲ್ಲ ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ. ನನಗೆ ಎಷ್ಟು ಸೊಪ್ಪು ಸಿಕ್ಕಿದೆ ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಎಲ್ಲ ಥರದ ಸೊಪ್ಪು ಕೂಡ ಹಾಕ್ಕೊಬೋದು. ಸೊ ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು 2-3 ಕುದಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬೇಯಿಸಿದ್ರೆ ಸೊಪ್ಪೆಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಬೆಂದ್ಬಿಟ್ಟಿರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ತುಂಬ ಫ್ಲೇವರ್ ಬರ್ತಾ ಇದೆ, ಸಕ್ಕತ್ತಾಗಿದೆ. ಒಂದು ಕಾಳು ಕಾಯಿ ಎಲ್ಲದ್ರ ಫ್ಲೇವರ್ ಕೂಡ ಮಿಕ್ಸ್ ಆಗಿ ಒಂದು ಘಮ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಮಸಾಲೆನ ಸೇರಿಸಿದ ಮೇಲೆ ತೀರಾ ತೆಳುವಾಗಿ ಮಾಡ್ಕೊಳ್ಳೋ ಅಂತಿಲ್ಲ ಈ ಸಾಂಬಾರು. ಸ್ವಲ್ಪ ಈ ನಾವು ತರಕಾರಿ ಸಾಗು ಏನು ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿದ್ದರೆ ಈ ಒಂದು ಸಾಂಬಾರು ರೆಡಿ ಆಗುತ್ತೆ. ತೀರಾ ತೆಳುವಾದರೂ ಚೆನ್ನಾಗಿರೋದಿಲ್ಲ, ಗೊಜ್ಜು ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಸಾಂಬಾರು ಅಂತ ಹೇಳೋದಾದರೆ ತುಂಬ ತೀರಾಗಿ ಮಾಡಲಿಕ್ಕೆ ಹೋಗಬೇಡಿ, ತಿಳಿಯಾಗಿ, ಏಕೆಂದರೆ ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರೋದಲ್ಲ. ಸೊ ಅದಕ್ಕೂ ಹೇಳ್ತಾ ಇರೋದು. ಈ ಒಂದು ಸಾಂಬಾರನ್ನು ಮುದ್ದೆ ಮತ್ತು ರೈಸು, ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಕಳಲೆಗೆ ಏನು ಹೀಟ್ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿ ತರಕಾರಿ, ಕಾಳು, ಸೊಪ್ಪು ಎಲ್ಲ ಹಾಕಿ ಮಾಡೋದ್ರಿಂದ ಕರಳೆಯಲ್ಲಿ ಇರುವಂಥ ಹೀಟ್ ಅಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲವೂ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೊರೆಯ ಭಾಗ ಏನಿದೆ ಅಂದರೆ ನೊರೆ ಬರ್ತಾ ಇದೆ ಅಲ್ವಾ ಕುದ್ದಿ, ಆ ಒಂದು ಭಾಗ ಏನಿದೆ ಅದು ಕಂಪ್ಲೀಟಾಗಿ ಕಡಿಮೆ ಹಾಕಬೇಕು. ಆವಾಗ ಕಂಪ್ಲೀಟಾಗಿ ಸಾಂಬಾರು ಬೆಂದಿದೆ ಅಂತಲೇ ಅರ್ಥ. ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಗ್ಗರಣೆಗೆ ಒಂದು 2-2.5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಷ್ಟು ಎಣ್ಣೆ ಬೇಕಾಗುತ್ತೆ. ಸೊ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2-3 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಟಿಕೆ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾವು ಬೆಳ್ಳುಳ್ಳಿ ಕಲರ್ ಬಿಡಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಆ ಥರ ಕಲರ್ ಬಿಟ್ಟಿದೆ. ಹಾಗೆ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನು ಸಹ ಲೈಟಾಗಿ ಕಲರ್ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀರಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಘಮ ಇರುತ್ತೆ, ಹಾಗೆ ಫ್ಲೇವರ್ಫುಲ್ ಆಗಿರುತ್ತೆ ಸಾಂಬಾರು. ತಿನ್ನಲಿಕ್ಕೂ ಅಷ್ಟೇ ಬೈಟ್ ಟು ಬೈಟ್ ಆ ಒಂದು ಫ್ಲೇವರ್ ಹಾಗೆ ಬಾಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಸಾಂಬಾರನ್ನು ಒಂದು 2-3 ಸೌಟಷ್ಟು ಹಾಕ್ಕೊಂಡು ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಆ ಒಂದು ಫ್ಲೇವರ್ ಏನಪ್ಪ ಅಂದರೆ ಸಾಂಬಾರಲ್ಲೇ ಇರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ಲೇವರು, ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಒಗ್ಗರಣೆ ಫ್ಲೇವರು. ನೆಕ್ಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಳ್ಳೋಣ. ಒಂದು ಕುದಿ ಬರ್ಸೋ ನಂತರ ಈ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಬಂದಿದೆ, ರೆಡಿ ಕೂಡ ಆಗಿದೆ. ತುಂಬ ಸ್ವಲ್ಪ ನಾವು ಔಟ್ಸೈಡ್ ಮಾಡ್ತಾ ಇರೋದ್ರಿಂದ ಗಾಳಿ ಇದೆ. ಸೊ ಅದಕ್ಕೋಸ್ಕರ ಒಂದು ಹಬೆ ಕ್ಯಾಮ್ರಾಗೆ ಹೊಡಿತಾ ಇದೆ. ಸೊ ವೆರಿ ಸಾರಿ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಈ ಒಂದು ಸಾಂಬಾರು ನಿಮಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಸಿಕ್ತಾಗೆಲ್ಲ ದಯವಿಟ್ಟು ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಈ ಒಂದು ಕಳೆ ಸಿಕ್ಕಿದಾಗ ನೀವು ದಯವಿಟ್ಟು ಟ್ರೈ ಮಾಡಿಕೊಂಡು ರುಚಿ ಹೇಗಿತ್ತು ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೂಡ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.